ಆದೇಶವನ್ನ ಭರಿಸ್ತಾ ಇದ್ದಾರೆ ಜಡ್ಜ್ ಅವರು. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಆದೇಶವನ್ನ ಚೇಂಬರ್ನಲ್ಲಿ ಭರಿಸ್ತಾ ಇದ್ದಾರೆ ಜಡ್ಜ್ ಅವರು. ಆದೇಶದಲ್ಲಿ ಎಷ್ಟು ವರ್ಷ ಜೈಲು, ಏನಿರುತ್ತೆ ಶಿಕ್ಷೆಯ ಪ್ರಮಾಣ, ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ತೀರ್ಪನ್ನ ಭರಿಸ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಹಣೆ ಬರಹ ಆಚೆ ಬರಲಿಕ್ಕಿದೆ. ಈಗ ಸದ್ಯ ಆದೇಶವನ್ನ ಭರಿಸ್ತಾ ಇದ್ದಾರೆ ಜಡ್ಜ್ ಅವರು. ಕೆಲವು ಕ್ಷಣಗಳಲ್ಲಿ ಆ ಆದೇಶ ಪ್ರಕಟ ಆಗಲಿಕ್ಕಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಪ್ರಜ್ವಲ್, ಇಂತಿಷ್ಟು ವರ್ಷ ಅಂತನೋ ಅಥವಾ ಜೀವಾವಧಿಯೋ, ಇವೆಲ್ಲವೂ ಕೂಡ ಈಗ ಸದ್ಯ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಭರಿಸುವಂತ ಕೆಲಸ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗಲಿಕ್ಕಿದೆ. ನ್ಯಾಯಮೂರ್ತಿ ಗಜಾನನ್ ಭಟ್ ಇರುವಂತಹ ಪೀಠ ಈಗ ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿ ದೋಷಿ ಅಂತ ನಿನ್ನೆ ತೀರ್ಪಿತ್ತ ಬಳಿಕ ಇವತ್ತಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವ ದಿನವನ್ನ ಕಾಯ್ದಿರಿಸಿತ್ತು. ಬೆಳಗ್ಗೆಯೂ ಕೂಡ ಒಂದು ರೌಂಡ್ ವಾದ ಪ್ರತಿವಾದ ಆಲಿಸಿ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಶಿಕ್ಷೆ ಪ್ರಮಾಣ ಪ್ರಕಟಗೊಳಿಸುವಂತ ಸಮಯವನ್ನ ಮುಂದೂಡಲಾಗಿತ್ತು. ಈಗ ಮತ್ತೆ ಜಡ್ಜ್ ಅವರು ಬರ್ತಾ ಇದ್ದಂಗೆ ಆದೇಶವನ್ನ ಭರಿಸ್ತಾ ಇದ್ದಾರೆ. ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಕೋರ್ಟಿಂದ ಧ್ರುವ, ಗಮನಿಸ್ತಾ ಇದ್ದೀವಿ ಜಡ್ಜ್ ಈಗ ಆದೇಶವನ್ನ ಭರಿಸ್ತಾ ಇದ್ದಾರೆ ಅಂತ. ಇನ್ನು ಎಷ್ಟೊತ್ತು ಆಗಬಹುದು ಈ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಲಿಕ್ಕೆ? ಶ್ರೀಪಾದ್, ಈಗ ಸದ್ಯ ನ್ಯಾಯಾಧೀಶರು ಬೆಂಚ್ಗೆ ಬಂದಿದ್ದಾರೆ ಅನ್ನುವಂಥದ್ದು. ಸಂತೋಷ್ ಗಜಾನನ ಭಟ್ ಈಗ ಸದ್ಯ ಬಂದು ಆದೇಶವನ್ನ ಬರಿತಾ ಇದ್ದಾರೆ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಸೆಕ್ಷನ್ಗಳೇನಿದಾವೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಧಿಸಿರುವಂತಹ ಸೆಕ್ಷನ್ಗಳ ಎಲ್ಲಾ ಸೆಕ್ಷನ್ಗಳಿಗೂ ಕೂಡ ಎಷ್ಟು ವರ್ಷ ದಂಡ, ಹಾಗೆ ಎಷ್ಟು ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಒಂದ್ ವೇಳೆ ಮತ್ತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡ್ತಾರೆ, ದಯವಿಟ್ಟು ಈ ಒಂದು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಆದ್ರೆ ಈಗ ಸದ್ಯ ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ ಅನ್ನುವಂಥದ್ದು ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಈ ಕೇಸ್ನಲ್ಲಿ 10 ವರ್ಷ ಶಿಕ್ಷೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಡಿಯೋ ಹಂಚಿಕೆ ಇರಬಹುದು, ಆಮೇಲೆ ಬಲವಂತವಾಗಿ ಬಟ್ಟೆಯನ್ನ ಎಳೆದಿರುವಂತಹ ಸೆಕ್ಷನ್ಗಳಿರ್ಬೋದು, ಅವೆಲ್ಲವನ್ನ ಹಾಕಿದ್ರು ಕೂಡ 376 ಸಬ್ ಕ್ಲಾಸ್ 2K ಮತ್ತೆ ಅಡಿಯಲ್ಲಿ 10 ವರ್ಷ, ಹಾಗೆ ಜೀವ ಅತ್ಯಾಚಾರ ಮಾಡಿರುವಂತದ್ದು. ಮತ್ತೊಂದು ಪ್ರಭಾವಿ ಅಂದ್ರೆ ವ್ಯಕ್ತಿಯೊಬ್ರು ದುರುಪಯೋಗ ಪಡಿಸುವ ಅತ್ಯಾಚಾರ ಮಾಡಿರುವಂತದ್ದು. ಇವೆರಡು ಅಂಶಗಳ ಆಧಾರದಲ್ಲಿ 10 ವರ್ಷದ ಕನಿಷ್ಠ ಅಂತ ಹೇಳಿದ್ರು 10 ವರ್ಷ ಜೀವಾವಧಿ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಆ ಸೆಕ್ಷನ್ ನಲ್ಲಿ ಏನ್ ಬರುತ್ತೋ ಅದೇ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅನುಭವಿಸಬೇಕಾಗಿರುವಂತದ್ದು. ಇದೆಲ್ಲದರ ಇನ್ನೊಂದು ವಿಚಾರ ಅಂದ್ರೆ ಇನ್ನೂ ಹಲವು ಕೇಸ್ಗಳು ಅವ್ರ ಮೇಲೆ, ಅಂದ್ರೆ 3 FIR ಪ್ರಕರಣ ಏನಿದಾವೆ ಆ ಒಂದು ಪ್ರಕರಣ ಕೂಡ ಇನ್ನು ವಿಚಾರಣೆ ಬಾಕಿ ಇದೆ. ಇವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರೆ. ಶಿಕ್ಷೆ ಎಷ್ಟು ಟೈಮ್ ಅವರಿಗೆ ಅನುಭವಿಸಬೇಕು ಅನ್ನುವಂಥದ್ದನ್ನ ಕೂಡ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಸಮಗ್ರ ಕೇಸ್ ಏನಿದೆ ಇದರಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಒಂದು ಬಲವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿದ್ದು SIT ಅಧಿಕಾರಿಗಳು, ಮುಖ್ಯವಾಗಿ SIT ಮುಖ್ಯಸ್ಥರಾಗಿದ್ದಂತಹ BK ಸಿಂಗ್ ಇರಬಹುದು, ಸೀಮಾ ಲಟ್ಕರ್ ಅವರು ಇರಬಹುದು, ಆನಂತರ ಸುಮನಾ ಡಿ ಪನ್ನೇಕರ್, 3 ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ತಂಡ ಈ ಪ್ರಕರಣವನ್ನ ಸಮಗ್ರವಾಗಿ ತನಿಖೆಯನ್ನ ನಡೆಸುತ್ತೆ. ಮುಖ್ಯವಾಗಿ ಈ ಒಂದು ಸಂತ್ರಸ್ತೆ ಏನಿದ್ದಾರೆ ಈ ಪ್ರಕರಣದಲ್ಲಿ KR-ಪುರ ನಗರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣದ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರಲಾಗುತ್ತೆ. ಕಿಡ್ನಾಪ್ ಮಾಡಿದವರನ್ನ SIT ರಕ್ಷಣೆ ಮಾಡ್ಕೊಂಡು ಬಂದು ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುತ್ತೆ, ಮಹಾಜರನ್ನ ಮಾಡ್ತಾರೆ. ಸಮಗ್ರವಾಗಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ 1800 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಅತಿ ವೇಗವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಚಾರ್ಜ್ ಶೀಟ್ ಆದ ನಂತರ ಕೋರ್ಟ್ ನಲ್ಲಿ ಪ್ರಕರಣದ ವಿಚಾರಣೆ ಕೂಡ, ಟ್ರಯಲ್ ಕೂಡ ಆರಂಭ ಆಗ್ತಾ ಹೋಗುತ್ತೆ. ಇದೆಲ್ಲ ಸರ್ಕಸ್ ನಡುವೆ ಪ್ರಜ್ವಲ್ ರೇವಣ್ಣ ಬೇಲ್ಗೆ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಎಲ್ಲೂ ಕೂಡ ಇವರಿಗೆ ಈ ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕಿರಲಿಲ್ಲ. ಈಗ ಸದ್ಯ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರೋದಂತೂ ಪಕ್ಕಾ ಆಗಿದೆ. ಎಷ್ಟು ವರ್ಷ ಈ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಸದ್ಯ ಕುತೂಹಲ ಆಗಿರುವಂತದ್ದು. ಇನ್ನೊಂದು ವಿಚಾರ, ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಹೋದ್ರು ಕೂಡ ಪ್ರಜ್ವಲ್ ರೇವಣ್ಣನಿಗೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಕೂಡ 6 ವರ್ಷಗಳ ಕಾಲ ಇವರು ಅಪ್ಲೈ ಆಯ್ತು ಅಂದ್ರೆ, 4 ವರ್ಷಕ್ಕಿಂತ ಮೇಲೆ ಏನಾದ್ರೂ ಶಿಕ್ಷೆ ಆಯ್ತು ಅಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಕೂಡ ಇವರಿಗೆ ಅಪ್ಲೈ ಆಗುತ್ತೆ.
ಅದರನ್ವಯ 6 ವರ್ಷ ಜೈಲು ಶಿಕ್ಷೆ ಅಂದ್ರೆ ಅವರು ಏನು ಚುನಾವಣೆಗೆ ಸ್ಪರ್ಧೆಯನ್ನ ಕೂಡ ಮಾಡುವಂತಿಲ್ಲ. ಇವೆಲ್ಲ ಅಂಶಗಳು ಕೂಡ ಅವರಿಗೆ ರಾಜಕೀಯವಾಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು ಸಾಕಷ್ಟು ಪರಿಣಾಮವನ್ನ ಬೀರೋದಂತೂ ಪಕ್ಕ. ಈಗಾಗಲೇ ತೀರ್ಪು ಬಂದ ನಂತರ ಅವರ ಏನು ತಂದೆ ತಾಯಿ ಹಾಗೆ ಕುಟುಂಬಸ್ಥರು ಕೂಡ ಸಾಕಷ್ಟು ಈ ಆತಂಕದಲ್ಲಿದ್ದಾರೆ. ಎಷ್ಟು ಟೈಮ್ ಇವರಿಗೆ ಎಷ್ಟು ವರ್ಷಗಳ ಕಾಲ ಆದೇಶವನ್ನ ಭರಿಸ್ತಾ ಇದ್ದಾರೆ ಜಡ್ಜ್ ಅವರು. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಆದೇಶವನ್ನ ಚೇಂಬರ್ನಲ್ಲಿ ಭರಿಸ್ತಾ ಇದ್ದಾರೆ ಜಡ್ಜ್ ಅವರು. ಆದೇಶದಲ್ಲಿ ಎಷ್ಟು ವರ್ಷ ಜೈಲು, ಏನಿರುತ್ತೆ ಶಿಕ್ಷೆಯ ಪ್ರಮಾಣ, ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ತೀರ್ಪನ್ನ ಭರಿಸ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಹಣೆ ಬರಹ ಆಚೆ ಬರಲಿಕ್ಕಿದೆ. ಈಗ ಸದ್ಯ ಆದೇಶವನ್ನ ಭರಿಸ್ತಾ ಇದ್ದಾರೆ ಜಡ್ಜ್ ಅವರು. ಕೆಲವು ಕ್ಷಣಗಳಲ್ಲಿ ಆ ಆದೇಶ ಪ್ರಕಟ ಆಗಲಿಕ್ಕಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಪ್ರಜ್ವಲ್, ಇಂತಿಷ್ಟು ವರ್ಷ ಅಂತನೋ ಅಥವಾ ಜೀವಾವಧಿಯೋ, ಇವೆಲ್ಲವೂ ಕೂಡ ಈಗ ಸದ್ಯ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಭರಿಸುವಂತ ಕೆಲಸ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗಲಿಕ್ಕಿದೆ. ನ್ಯಾಯಮೂರ್ತಿ ಗಜಾನನ್ ಭಟ್ ಇರುವಂತಹ ಪೀಠ ಈಗ ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿ ದೋಷಿ ಅಂತ ನಿನ್ನೆ ತೀರ್ಪಿತ್ತ ಬಳಿಕ ಇವತ್ತಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವ ದಿನವನ್ನ ಕಾಯ್ದಿರಿಸಿತ್ತು. ಬೆಳಗ್ಗೆಯೂ ಕೂಡ ಒಂದು ರೌಂಡ್ ವಾದ ಪ್ರತಿವಾದ ಆಲಿಸಿ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಶಿಕ್ಷೆ ಪ್ರಮಾಣ ಪ್ರಕಟಗೊಳಿಸುವಂತ ಸಮಯವನ್ನ ಮುಂದೂಡಲಾಗಿತ್ತು. ಈಗ ಮತ್ತೆ ಜಡ್ಜ್ ಅವರು ಬರ್ತಾ ಇದ್ದಂಗೆ ಆದೇಶವನ್ನ ಭರಿಸ್ತಾ ಇದ್ದಾರೆ. ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಕೋರ್ಟಿಂದ ಧ್ರುವ, ಗಮನಿಸ್ತಾ ಇದ್ದೀವಿ ಜಡ್ಜ್ ಈಗ ಆದೇಶವನ್ನ ಭರಿಸ್ತಾ ಇದ್ದಾರೆ ಅಂತ. ಇನ್ನು ಎಷ್ಟೊತ್ತು ಆಗಬಹುದು ಈ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಲಿಕ್ಕೆ? ಶ್ರೀಪಾದ್, ಈಗ ಸದ್ಯ ಏನು ನ್ಯಾಯಾಧೀಶರು ಬೆಂಚ್ಗೆ ಬಂದಿದ್ದಾರೆ ಅನ್ನುವಂಥದ್ದು. ಸಂತೋಷ್ ಗಜಾನನ ಭಟ್ ಈಗ ಸದ್ಯ ಬಂದು ಆದೇಶವನ್ನ ಅಂದ್ರೆ ಬರಿತಾ ಇದ್ದಾರೆ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಸೆಕ್ಷನ್ಗಳೇನಿದಾವೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಧಿಸಿರುವಂತಹ ಸೆಕ್ಷನ್ಗಳ ಎಲ್ಲಾ ಸೆಕ್ಷನ್ಗಳಿಗೂ ಕೂಡ ಎಷ್ಟು ವರ್ಷ ದಂಡ ಹಾಗೆ ಎಷ್ಟು ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಒಂದ್ ವೇಳೆ ಮತ್ತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡ್ತಾರೆ, ದಯವಿಟ್ಟು ಈ ಒಂದು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಆದ್ರೆ ಈಗ ಸದ್ಯ ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ ಅನ್ನುವಂಥದ್ದು ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಈ ಕೇಸ್ನಲ್ಲಿ 10 ವರ್ಷ ಶಿಕ್ಷೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಡಿಯೋ ಹಂಚಿಕೆ ಇರಬಹುದು, ಆಮೇಲೆ ಬಲವಂತವಾಗಿ ಬಟ್ಟೆಯನ್ನ ಎಳೆದಿರುವಂತಹ ಸೆಕ್ಷನ್ಗಳಿರ್ಬೋದು, ಅವೆಲ್ಲವನ್ನ ಹಾಕಿದ್ರು ಕೂಡ 376 ಸಬ್ ಕ್ಲಾಸ್ 2K ಮತ್ತೆ ಅಡಿಯಲ್ಲಿ 10 ವರ್ಷ ಹಾಗೆ ಅತ್ಯಾಚಾರ ಮಾಡಿರುವಂತದ್ದು. ಮತ್ತೊಂದು ಪ್ರಭಾವಿ ಅಂದ್ರೆ ವ್ಯಕ್ತಿಯೊಬ್ರು ದುರುಪಯೋಗ ಪಡಿಸಿ ಅತ್ಯಾಚಾರ ಮಾಡಿರುವಂತದ್ದು. ಇವೆರಡು ಅಂಶಗಳ ಆಧಾರದಲ್ಲಿ 10 ವರ್ಷದ ಕನಿಷ್ಠ ಅಂತ ಹೇಳಿದ್ರು 10 ವರ್ಷ ಜೀವಾವಧಿ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಆ ಸೆಕ್ಷನ್ ನಲ್ಲಿ ಏನ್ ಬರುತ್ತೋ ಅದೇ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅನುಭವಿಸಬೇಕಾಗಿರುವಂತದ್ದು. ಇದೆಲ್ಲದರ ಇನ್ನೊಂದು ವಿಚಾರ ಅಂದ್ರೆ ಇನ್ನೂ ಹಲವು ಕೇಸ್ಗಳು ಅವ್ರ ಮೇಲೆ ಅಂದ್ರೆ 3 ಎಫ್ಐಆರ್ ಪ್ರಕರಣ ಏನಿದಾವೆ ಆ ಒಂದು ಪ್ರಕರಣ ಕೂಡ ಇನ್ನು ವಿಚಾರಣೆ ಬಾಕಿ ಇದೆ. ಇವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರೆ. ಶಿಕ್ಷೆ ಎಷ್ಟು ಟೈಮ್ ಅವರಿಗೆ ಅನುಭವಿಸಬೇಕು ಅನ್ನುವಂಥದ್ದನ್ನ ಕೂಡ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಸಮಗ್ರ ಕೇಸ್ ಏನಿದೆ ಇದರಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಒಂದು ಬಲವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿದ್ದು ಎಸ್ಐಟಿ ಅಧಿಕಾರಿಗಳು, ಮುಖ್ಯವಾಗಿ ಎಸ್ಐಟಿ ಮುಖ್ಯಸ್ಥರಾಗಿದ್ದಂತಹ BK ಸಿಂಗ್ ಇರಬಹುದು, ಸೀಮಾ ಲಟ್ಕರ್ ಅವರು ಇರಬಹುದು, ಆನಂತರ ಸುಮನಾ ಡಿ ಪನ್ನೇಕರ್, 3 ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ತಂಡ ಈ ಪ್ರಕರಣವನ್ನ ಸಮಗ್ರವಾಗಿ ತನಿಖೆಯನ್ನ ನಡೆಸುತ್ತೆ. ಮುಖ್ಯವಾಗಿ ಈ ಒಂದು ಸಂತ್ರಸ್ತೆ ಏನಿದ್ದಾರೆ ಈ ಪ್ರಕರಣದಲ್ಲಿ KR ಪುರ ನಗರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣದ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರಲಾಗುತ್ತೆ. ಕಿಡ್ನಾಪ್ ಮಾಡಿದವರನ್ನ ಎಸ್ಐಟಿ ರಕ್ಷಣೆ ಮಾಡ್ಕೊಂಡು ಬಂದು ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುತ್ತೆ, ಮಹಾಜರನ್ನ ಮಾಡ್ತಾರೆ. ಸಮಗ್ರವಾಗಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ 1800 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಅತಿ ವೇಗವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಚಾರ್ಜ್ ಶೀಟ್ ಆದ ನಂತರ ಕೋರ್ಟ್ ನಲ್ಲಿ ಪ್ರಕರಣದ ವಿಚಾರಣೆ ಕೂಡ ಟ್ರಯಲ್ ಕೂಡ ಆರಂಭ ಆಗ್ತಾ ಹೋಗುತ್ತೆ. ಇದೆಲ್ಲ ಸರ್ಕಸ್ ನಡುವೆ ಪ್ರಜ್ವಲ್ ರೇವಣ್ಣ ಬೇಲ್ಗೆ ಕೂಡ ಸಾಕಷ್ಟು ಸರ್ಕಸ್
ಸರ್ಕಸ್ ಅನ್ನ ಮಾಡಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಎಲ್ಲೂ ಕೂಡ ಇವರಿಗೆ ಈ ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕಿರಲಿಲ್ಲ. ಈಗ ಸದ್ಯ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರೋದಂತೂ ಪಕ್ಕಾ ಆಗಿದೆ. ಎಷ್ಟು ವರ್ಷ ಈ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಸದ್ಯ ಕುತೂಹಲ ಆಗಿರುವಂತದ್ದು. ಇನ್ನೊಂದು ವಿಚಾರ, ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಹೋದ್ರೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಕೂಡ 6 ವರ್ಷಗಳ ಕಾಲ ಇವರು ಅಪ್ಲೈ ಆಯ್ತು ಅಂದ್ರೆ, 4 ವರ್ಷಕ್ಕಿಂತ ಮೇಲೆ ಏನಾದರೂ ಶಿಕ್ಷೆ ಆಯ್ತು ಅಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಕೂಡ ಇವರಿಗೆ ಅಪ್ಲೈ ಆಗುತ್ತೆ. ಅದರನ್ವಯ 6 ವರ್ಷ ಜೈಲು ಶಿಕ್ಷೆ ಅಂದ್ರೆ ಅವರು ಏನು ಚುನಾವಣೆಗೆ ಸ್ಪರ್ಧೆಯನ್ನ ಕೂಡ ಮಾಡುವಂತಿಲ್ಲ. ಇವೆಲ್ಲ ಅಂಶಗಳು ಕೂಡ ಅವರಿಗೆ ರಾಜಕೀಯವಾಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು ಸಾಕಷ್ಟು ಪರಿಣಾಮವನ್ನ ಬೀರೋದಂತೂ ಪಕ್ಕ. ಈಗಾಗಲೇ ತೀರ್ಪು ಬಂದ ನಂತರ ಅವರ ಏನು ತಂದೆ ತಾಯಿ ಹಾಗೆ ಕುಟುಂಬಸ್ಥರು ಕೂಡ ಸಾಕಷ್ಟು ಈ ಆತಂಕದಲ್ಲಿದ್ದಾರೆ. ಎಷ್ಟು ಟೈಮ್ ಇವರಿಗೆ, ಎಷ್ಟು ವರ್ಷಗಳ ಕಾಲ